ಎಲ್ರಿಗೂ ಶುಭ ಸಂಜೆ. ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಬೆಂಗಳೂರು ಈ ಸಂಸ್ಥೆ ಹಮ್ಮಿಕೊಂಡಿರ್ತಕ್ಕಂಥ ಕಳತಾವೂರು ಮಳಾಸ್ ಸಜ್ಜನರ ಸಲ್ಲಪ್ಪ ಇದರ ತಿಂಗಳ ಕಾರ್ಯಕ್ರಮದ ಮೊದಲ ಅಧ್ಯಾಯ ಇವತ್ತು ಶುರುವಾಗ್ತಾ ಇದೆ. ಇದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇವತ್ತೇ ಆಗುತ್ತೆ. ನಾಡಿನ ಬುಡಕಟ್ಟು ಅಲೆಮಾರಿ ಸಂಸ್ಕೃತಿಗಳಲ್ಲಿ ಬಹಳ ವಿಶಿಷ್ಟ ಮತ್ತು ವಿಭಿನ್ನ ಆಗಿರತಕ್ಕಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ, ಬಹಳ ಪುರಾತನವಾದಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ, ಹಿರಿಮೆ ಗರಿಮೆಗಳನ್ನು ಪಡ್ಕೊಂಡಿರ್ತಕ್ಕಂಥ ಬಂಜಾರ ಸಂಸ್ಕೃತಿಯ ಅಭಿವೃದ್ಧಿಗೆ, ಅದನ್ನ ಮತ್ತೊಂದು ಉತ್ತುಂಗಕ್ಕೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಇವತ್ತಿನ ಅಧ್ಯಕ್ಷರು ಮತ್ತು ಅದರ ಎಲ್ಲ ಸದಸ್ಯರು ಕಾರ್ಯಪ್ರವೃತ್ತರಾಗಿದ್ದಾರೆ. ಬಹುಶಃ ತಿಂಗಳ ಅತಿಥಿ ಎನ್ನುವಂತ ಒಂದು ಜನಪ್ರಿಯ ಕಾರ್ಯಕ್ರಮಕ್ಕೆ ಮುನ್ನುಡಿ ಹಾಕ್ತಾ ಇರತಕ್ಕಂಥ ಬುಡಕಟ್ಟು ಸಂಸ್ಕೃತಿಯ ಅನಾವರಣಕ್ಕೆ ಅಥವಾ ಈ ತರದ ಅಜ್ಞಾತ ಸಮುದಾಯಗಳ ಬದುಕನ್ನ ಅನಾವರಣ ಮಾಡೋದಕ್ಕೆ ಪ್ರಜಾವಾಣಿ ಕೊಟ್ಟಂತ ಕೊಡುಗೆ ಬಹಳ ಅಪಾರ. ಇವತ್ತಿಗೂ ಕೂಡ ಅದನ್ನ ಕಾಪಿಟ್ಕೊಂಡು ಬರ್ತಾ ಇರತಕ್ಕಂಥದ್ದು ಪ್ರಜಾವಾಣಿಯ ಹೆಗ್ಗಳಿಕೆ. ಅದರ ಓದುಗರಾಗಿ ನಾವೆಲ್ಲ ಪ್ರಜಾವಾಣಿಯ ಬಗ್ಗೆ ಹೆಮ್ಮೆಯನ್ನು ಇಟ್ಕೊಂಡಿದ್ದೀವಿ. ಅವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಹಾಗೆಯೇ ಬಹುಶಃ ಡಾಕ್ಟರ್ ಆರ್ ಗೋವಿಂದ ಸ್ವಾಮಿ ಅವರ ಕಾರ್ಯಕ್ಷೇತ್ರ ಬಹಳ ದೊಡ್ಡದು. ರಂಗಭೂಮಿ, ಕಿರುತೆರೆ, ಸಿನಿಮಾ, ಪತ್ರಿಕೋದ್ಯಮ, ಮಾಧ್ಯಮಗಳು, ಹಾಗೆ ಸಂಶೋಧನೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುಸ್ಕೊಂಡಿರ್ತಕ್ಕಂಥ ಗೋವಿಂದ ಸ್ವಾಮಿಯವರು ಉತ್ತಮ ಸಂಘಟನಾ ಚತುರರು ಕೂಡ ಹೌದು. ಹಾಗಾಗಿ ನಾಡಿನ ಎಲ್ಲ ಸಾಹಿತ್ಯ ದಿಗ್ಗಜರ ಒಡನಾಟ ಅವ್ರ ಜೊತೆಲಿದೆ. ಅದಕ್ಕೆ ಅವರು ಸರಳವಾಗಿ ಎಲ್ಲರ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಎಲ್ಲ ಚಟುವಟಿಕೆಗಳ ಜೊತೆ ಎಲ್ಲರನ್ನೂ ಕೂಡ ಭಾಗಿದಾರರನ್ನಾಗಿ ಮಾಡ್ಕೊಳ್ತಕ್ಕಂಥ ಒಂದು ವಿಶಿಷ್ಟ ಗುಣ ಗೋವಿಂದ ಸ್ವಾಮಿ ಅವ್ರದ್ದು. ಹಾಗಾಗಿ ನಾನು ವೈಯಕ್ತಿಕವಾಗಿ ಡಾಕ್ಟರ್ ಅಂಫಾನ ಅವ್ರನ್ನ ಮೊದಲನೇ ಕಾರ್ಯಕ್ರಮದ ತಿಂಗಳ ಅತಿಥಿಯಾಗಿ ಕರೆದಿರೋದಕ್ಕೆ ಗೋವಿಂದ ಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಂದು ಚಪ್ಪಾಳೆ ಬರಲಿ. ನಾಡಿನ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದಂಥ ಅಮೂಲ್ಯ ಅಗಾಧವಾದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ನಾಡೋಜ ಡಾಕ್ಟರ್ ಹಂಪನ ಅವರು ಇವತ್ತಿನ ಕಾರ್ಯಕ್ರಮದ ಸಜ್ಜನರ ಸಲ್ಲಾಪ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಶ್ರೀತರನ್ನ ನಿಮ್ಮೆಲ್ಲರ ಕಡಿಮೆ ಜನ ಇದ್ದರೆ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಗುರುಗಳೇ, ವೇದಿಕೆಗೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ. ನಾಡೋಜ ಹಂಪನ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸ್ತಾ ಇರೋಂಥ ಶ್ರೀಯುತ NR ನಾಯಕ್ ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಮಾನ್ಯ ಅಧ್ಯಕ್ಷರು ಶ್ರೀ D ರಾಮನ್ ನಾಯ್ಕ್ ಅವರು ವೇದಿಕೆಗೆ. ಓಕೆ, ಹಾಗೆಯೇ ಅವ್ರನ್ನ ನಾನು, ಯಾಕೆಂದರೆ ಈ ಸಮುದಾಯದ ಏಳಿಗೆಯಲ್ಲಿ ಅದರ ಸಂಸ್ಕೃತಿ ಮತ್ತು ಭಾಷೆಯ ಉದ್ದೀಪನದಲ್ಲಿ ಅವರ ಪಾತ್ರ ಇದೆ, ಅವರ ಕೊಡುಗೆ ಇದೆ. ಹಾಗಾಗಿ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗತ್ತೆ. ಹೀರಾ ನಾಯಕ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಪ್ತ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥವ್ರು. ಭೋಜ್ಯ ನಾಯಕ್ ಅವರು ಇವರೆಲ್ಲ ಇದ್ದಾರೆ. ತಾಂಡಾ ನಿಗಮದ ಮಾಜಿ MD ಸದಸ್ಯರಾದಂಥ ಉತ್ತಮ್ ರಾಥೋಡ್ ಅವರು, ಹರೀಶ್ ಅವರು, ಗಿರೀಶ್ MR ಚವ್ಹಾಣ್ ಅವರು ಕೂಡ ಇದ್ದಾರೆ. ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಗೋವಿಂದ ಸ್ವಾಮಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿ ಅವ್ರನ್ನೂ ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಒಂದು ನಾಡಗೀತೆಯ ನಮಸ್ಕಾರ. ಮುಕುಂದರಾಜ್ ಅವರು ವೇದಿಕೆಗೆ ಬರ್ತಾರ? ಓಕೆ, ಎಸ್. ಈಗ ನಾಡಗೀತೆ ಮುದ್ರಿತ ಪ್ರಸಾರ ಆಗುತ್ತೆ. ಅದಕ್ಕೆ ತಾವೆಲ್ಲ ದನಿಗೂಡಿಸ್ಬೇಕು, ಎದ್ದು ನಿಲ್ಲಬೇಕು ಅಂತ ಹೇಳಿಕೊಡ್ತೇನೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ಇನ್ನಾವೇಶ, ಹಸುವಿನ ನೀಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜಯ
ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಭಾರತ ವೈದಿಕರ ನಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಒಂದು ಅಕಾಡೆಮಿ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಇನ್ನೊಂದು ಅಕಾಡೆಮಿ ಬಹುತೇಕ ಸಪೋರ್ಟಿಗೆ ನಿಲ್ಲುವಂಥದ್ದು ತುಂಬ ಅಪರೂಪ. ಅದರಲ್ಲಿ ಪ್ರೊಫೆಸರ್ ಎಲ್ ಎನ್ ಮುಕುಂದರಾಜ್ ಅವರು ಬಂದಿರುವಂಥದ್ದು ನಿಮ್ಮ ದೊಡ್ಡಸ್ತಿಕೆಯನ್ನು ತೋರುತ್ತೆ ಸರ್. ಸಾಹಿತ್ಯ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು ಎಸ್ ಭೋಜನಾಯ್ಕ ಅವರಿದ್ದಾರೆ. ನಿಮ್ಮನ್ನೆಲ್ಲ ಈ ಸಭಾಂಗಣಕ್ಕೆ ಬರಮಾಡ್ಕೊಳ್ತಾ ಈಗ ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ರಿಜಿಸ್ಟ್ರಾರ್ ನೀಲಮ್ಮನವರು ವೇದಿಕೆಗೆ ಬರಬೇಕು ಮತ್ತು ನಿಮ್ಮನ್ನೆಲ್ಲ ಆತ್ಮೀಯವಾಗಿ ತಮ್ಮ ಸ್ವಾಗತದ ನುಡಿಗಳ ಮೂಲಕ ಬರಮಾಡ್ಕೊಳ್ಬೇಕು ಅಂತ ಹೇಳಿ ಕೋರ್ತೀನಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತರಿಗೆ ಹಾಗೂ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿ ಆಗಮಿಸಿರುವಂತಹ ತಮಗೆಲ್ಲರಿಗೂ ನನ್ನ ಗೌರವಪೂರ್ವಕವಾದ ನಮನಗಳನ್ನು ಅರ್ಪಿಸ್ತಾ ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಬೆಂಗಳೂರು ವತಿಯಿಂದ ಈ ದಿನ ಆಯೋಜನೆ ಮಾಡಲಾಗಿರುವಂಥ ಕಳತಾವೂರ್ ಮಳಾವ್ ಅಂದರೆ ಸಜ್ಜನರ ಸಲ್ಲಾಪ ತಿಂಗಳ ಅತಿಥಿಗಳಾಗಿ ಆಗಮಿಸಿರುವಂಥ ಗೌರವಾನ್ವಿತರಾದಂಥ ಶ್ರೀಯುತ ಹಂಪ ನಾಗರಾಜಯ್ಯ ಸರ್ ಅವರೊಂದಿಗೆ ಅವರ ನುಡಿಗಳನ್ನು ಕೇಳುವಂಥ ಸೌಭಾಗ್ಯ ಹಾಗೂ ಅವರೊಂದಿಗೆ ನಮ್ಮ ಅಭಿಪ್ರಾಯಗಳನ್ನು ಆಲೋಚನೆಗಳನ್ನು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರ ಪರಿಕಲ್ಪನೆ. ಈ ರೀತಿಯಾಗಿ ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷೆಗೆ ಸಂಬಂಧಪಟ್ಟ ವಿಷಯಗಳ ಜೊತೆಗೆ ಬೇರೆ ಭಾಷೆಗಳು ಅಥವಾ ಬೇರೆ ಸಂಸ್ಕೃತಿಗಳನ್ನು ಒಳಗೊಂಡಂಥ ಎಲ್ಲದರ ಬಗ್ಗೆ ಚರ್ಚೆ ಆಗಬೇಕು. ಬರೀ ಬಂಜಾರ ಭಾಷೆ ಸಂಸ್ಕೃತಿಯ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು. ಒಬ್ಬರು ಸಾಧಕರನ್ನು ಇಲ್ಲಿ ಆಹ್ವಾನಿಸಿ ಅವರ ಅನುಭವಗಳನ್ನು ಅವರ ಸಾಧನೆಗಳನ್ನು ನಾವೆಲ್ಲ ತಿಳ್ಕೋಬೇಕು ಮತ್ತು ಅವ್ರ ಜೊತೆಗೆ ನಾವು ಸಂವಾದ ಮಾಡಬೇಕು. ಆ ಮುಖಾಂತರ ಬಂಜಾರ ಸಂಸ್ಕೃತಿ ಭಾಷೆ ಜೊತೆಗೆ ಬೇರೆ ಭಾಷೆಗಳು ಬೇರೆ ಸಂಸ್ಕೃತಿಗಳನ್ನು ಕೂಡ ಅರಿತುಕೊಳ್ಳುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರ ಪರಿಕಲ್ಪನೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮೊದಲನೇ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಹಾಗೂ ಈ ಕಾರ್ಯಕ್ರಮದ ತಿಂಗಳ ಅತಿಥಿಗಳಾಗಿ ಪಾಲ್ಗೊಳ್ಬೇಕು ಅಂಥೇಳಿ ನಾವು ಗೌರವಾನ್ವಿತರಾದಂಥ ಶ್ರೀಯುತ ಹಂಪ ನಾಗರಾಜಯ್ಯ ಸರನ್ನು ಕೇಳಿಕೊಂಡಾಗ ಸರ್ ತುಂಬ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿದ್ದಾರೆ. ಅವರ ಜೀವನ ಸಾಧನೆಗಳನ್ನು ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ತಿಂಗಳ ಅತಿಥಿಯಾಗಿರುವಂಥ ಡಾಕ್ಟರ್ ಹಂಪ ನಾಗರಾಜಯ್ಯ ಸರ್ ಅವರನ್ನು ಹಿರಿಯ ಸಾಂಸ್ಕೃತಿಕ ಚಿಂತಕರು ಹಾಗೂ ಭಾಷಾ ತಜ್ಞರು ಅವರನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೆ ನಮ್ಮ ಆಧಾರದ ಸ್ವಾಗತ. ಹಾಗೆ ಈ ದಿನದ ಮೊದಲನೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರುವಂಥ ಶ್ರೀಯುತ ರವೀಂದ್ರ ಭಟ್ ಅವರು ಕಾರ್ಯನಿರ್ವಾಹಕ ಸಂಪಾದಕರು, ಪ್ರಜಾವಾಣಿ ದಿನಪತ್ರಿಕೆ ಬೆಂಗಳೂರು. ಪ್ರಜಾವಾಣಿ ನಾವು ನಮ್ಮೆಲ್ಲರ ಹೆಮ್ಮೆ. ಅಂಥ ಪತ್ರಿಕೆಯಲ್ಲಿ ಕಾರ್ಯನಿರ್ವಾಹಕ ಸಂಪಾದಕರಾಗಿರುವಂಥ ರವೀಂದ್ರ ಭಟ್ ಅವರು ಈ ದಿನ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ ಅಂತ ಹೇಳ್ತಾ ಶ್ರೀಯುತ ರವೀಂದ್ರ ಭಟ್ ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೆ ಆದರದ ಸ್ವಾಗತ. ಹಾಗೆ ನಮ್ಮ ಈ ಮೊದಲನೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ BT ಲಲಿತಾ ನಾಯಕರವರು, ಮಾಜಿ ಸಚಿವರು ಹಾಗೂ ಹಿರಿಯ ಸಾಹಿತಿಗಳವರು ಭಾಗವಹಿಸಬೇಕಾಗಿತ್ತು. ಅನಾರೋಗ್ಯದ ನಿಮಿತ್ತ ಅವರು ಭಾಗವಹಿಸಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಅವರು ಬೇಗ ಗುಣಮುಖರಾಗಲಿ ಎಂದು ನಾನೇ ಆಶಿಸ್ತಾ ಇದ್ದೇನೆ. ನಮ್ಮ ಅಕಾಡೆಮಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಡಾಕ್ಟರ್ AR ಗೋವಿಂದ ಸ್ವಾಮಿಯವರು ಅಧ್ಯಕ್ಷರು, ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಬೆಂಗಳೂರು. ಅವರು ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ NR ನಾಯಕ್ ಅವರು ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಬೆಂಗಳೂರು. ಅವರು ನಮ್ಮ ಮುಖ್ಯ ಅತಿಥಿಗಳಾಗಿದ್ದಾರೆ. ಸರ್, ತಮಗೂ ಕೂಡ ಆದರದ ಸ್ವಾಗತ. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ಶ್ರೀಯುತ D ರಾಮನಾಯಕರವರು ಮಾನ್ಯ ಅಧ್ಯಕ್ಷರು, ಅಖಿಲ ಭಾರತ ಬಂಜಾರ ಸೇವಾ ಸಂಘ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ B ಹೀರಾನಾಯಕರವರು ಗೌರವಾನ್ವಿತರು,
ಮಾನ್ಯ ಮುಖ್ಯಮಂತ್ರಿಗಳ ಮಾಜಿ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ, ಈಗ ನಿವೃತ್ತರಾಗಿದ್ದಾರೆ. ಸರ್, ತಮಗೂ ಕೂಡ ನಮ್ಮ ಆದರದ ಸ್ವಾಗತ. ಶ್ರೀಯುತ ಭೋಜಾ ನಾಯಕ್ರವರು ಬಂಜಾರ ಸಮುದಾಯದ ಮುಖಂಡರು, ಅವರ ನಮ್ಮ ಮುಖ್ಯ ಅತಿಥಿಗಳಾಗಿದ್ದಾರೆ. ಸರ್, ತಮಗೆ ಅತ್ಯಂತ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಯುತ LN ಮುಕುಂದರಾಜ್ ಸರ್ ಅವರು ಆಗಮಿಸಿದ್ದಾರೆ. ಸರ್, ತಮಗೆ ಅತ್ಯಂತ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಗೌರವಾನ್ವಿತ ಸದಸ್ಯರಾದಂಥ ಶ್ರೀಯುತ ಮೋತಿಲಾಲ್ ಚೌಹಾಣ್ ಅವರು, ಶ್ರೀಯುತ ಗಿರೀಶ್ ರವರು, ಶ್ರೀಯುತ ಉತ್ತಮ್ ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಅತ್ಯಂತ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಹೆಚ್ಚು ಜನಪ್ರಿಯವಾಗಲು ಎಲ್ಲ ಜನಸಾಮಾನ್ಯರಿಗೆ ತಲುಪಿಸ್ತಾ ಇರುವಂತಹ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಸಹೃದಯರನ್ನು ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ನಿರೂಪಕರು ನಡೆಸಿಕೊಡ್ಬೇಕಂತ ಕೇಳ್ಕೊ. ನಮ್ಮ ಅಕಾಡೆಮಿಯ ಮಾನ್ಯ ರಿಜಿಸ್ಟ್ರಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು. ತಮಗೂ ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇವೆ. ಈಗ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆ ಉದ್ಘಾಟನೆ ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಯುತ ರವೀಂದ್ರ ಭಟ್ ಅವರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಈ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕು. ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಆಶ್ರಯದಲ್ಲಿ ಪ್ರತಿ ತಿಂಗಳು ನಡೀತಕ್ಕಂಥ ಕಳತಾವೂರ್ ಮಳಾಸ್ ಸಜ್ಜನರ ಸಲ್ಲಪ್ಪ, ಈ ಮಳಾವ್ ಕಳತಾವೂರ್ ಮಳ ಸಜ್ಜನರ ಸಲ್ಲಾಪ ಈ ಕಾರ್ಯಕ್ರಮದ ಉದ್ಘಾಟನೆ ಪ್ರತಿ ತಿಂಗಳು ಕೂಡ ಇದು ವಿದ್ಯುಕ್ತವಾಗಿ ಇವತ್ತು ಉದ್ಘಾಟನೆಗೊಂಡು ನಿರಂತರವಾಗಿ ಪ್ರತಿ ತಿಂಗಳು ನಡೆಸ್ತಕ್ಕಂಥ ಯೋಜನೆಯನ್ನ ಅಕಾಡೆಮಿ ಹಮ್ಮಿಕೊಂಡಿದೆ. ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಗಣ್ಯರು ಬೆಳೆಸಿರುವಂತಹ ಈ ಜ್ಯೋತಿ ನಿರಂತರವಾಗಿ ಬೆಳಗ್ತಾ ಇರಲಿ, ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣೀಭೂತವಾಗಲಿ ಅಂತೇಳಿ ಹಾರೈಸ್ತಾ ಗುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಧನ್ಯವಾದಗಳು ಎಲ್ಲ ಮಹನೀಯರುಗಳಿಗೆ. ಕಲ್ಪನೆಯ ಸಜ್ಜನರ ಸಂದಾಪ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಆಯೋಜನೆಗೊಳ್ತಾ ಇರತಕ್ಕಂಥ ಕಾರ್ಯರೂಪಕ್ಕೆ ತರ್ತಾ ಇರತಕ್ಕಂಥ ಕಾರ್ಯಕ್ರಮ ವಿಶಿಷ್ಟವಾದಂಥ ಕಾರ್ಯಕ್ರಮ. ಇದರ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ನಾವು ಕಂಡಂತೆ ಬಹುತೇಕ ಅಕಾಡೆಮಿಗಳು ಇನ್ನೂ ಪ್ರಾರಂಭದ ಹಂತದಲ್ಲಿವೆ. ಆದರೆ ರಾಜ್ಯವ್ಯಾಪಿ ಜಾಲವನ್ನು ಈಗಾಗಲೇ ಗೋವಿಂದ ಸ್ವಾಮಿಯವರು ರೂಪಿಸಿಬಿಟ್ಟಿದ್ದಾರೆ. ಸುಮಾರು 10 ಕಾರ್ಯಕ್ರಮಗಳನ್ನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ. ಎಲ್ಲರಿಗೂ ಶುಭ ಸಂಜೆ. ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ನಮ್ಮ ಸರ್ಕಾರ ನಮ್ಮೆಲ್ಲರ ಮೇಲೆ, ಈ ಸಮುದಾಯದ ಮೇಲೆ ಒಂದು ಇವರ ಕಲ್ಚರ್ ತುಂಬ ದೊಡ್ಡ ಪ್ರಮಾಣದ್ದು, ಇವರ ಸಂಪ್ರದಾಯಗಳು ದಾಖಲಾಗಬೇಕು, ಇವರ ಮೌಖಿಕ ಸಾಹಿತ್ಯ ದಾಖಲಾಗಬೇಕು ಅಂಥೇಳಿ ಒಂದು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕವಾದ ಒಂದು ಅಕಾಡೆಮಿಯನ್ನು ಕಟ್ಟಿದ್ದಕ್ಕೆ ಸರ್ಕಾರಕ್ಕೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ನಮ್ಮ ಅಕಾಡೆಮಿ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದೆ. ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಸಾಕಷ್ಟು ನಮ್ಮ ಸಮುದಾಯದ ಹಿರಿಯರ, ಸಾಹಿತಿಗಳ, ಕಲಾವಿದರ, ನಮ್ಮ ರಾಜಕೀಯ ಪ್ರಮುಖರ ಸಹಕಾರವನ್ನು, ಇತರೆ ನಿಗಮ ಮಂಡಳಿಗಳ ಸಹಕಾರವನ್ನು ಕೋರ್ತಾ ನಾವೊಂದಷ್ಟು ಯೋಜನೆಗಳನ್ನು ಈ ವರ್ಷ ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಾವೊಂದು 10 ಕಾರ್ಯಕ್ರಮಗಳನ್ನು ಈಗಾಗಲೇ ಚಾಲನೆ ಕೊಟ್ಬಿಟ್ಟಿದ್ದೀವಿ. ಮೊದಲನೇದಾಗಿ ನಾವು ದಿನಾಂಕ 23 ಜೂನ್ನಲ್ಲಿ ಕೊಳ್ಳ ಹಾಗೂ ಬಂಜಾರ ಜಿಪ್ಸಿ ಅನ್ನೋ ಕೃತಿಯನ್ನು BMC ಪ್ರತಿಷ್ಠಾನದಲ್ಲಿ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ಬಿಡುಗಡೆ ಮಾಡಿದರು. 21ನೇ ತಾರೀಕು ಆಗಸ್ಟಲ್ಲಿ ಬಂಜಾರ ಸಾಹಿತ್ಯ ಮತ್ತು ಬದುಕು ಕುರಿತು ವಿಚಾರ ಸಂಕಿರಣವನ್ನು ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ
ನಡೆಸಿದ್ದೀವಿ. ಜಾನಪದ ವಿಶ್ವವಿದ್ಯಾಲಯದಲ್ಲಿ 26ನೇ ತಾರೀಕು ಮೊನ್ನೆ ಬಂಜಾರರ ಪ್ರಸ್ತುತ ಸ್ಥಿತಿಗತಿಗಳನ್ನು ಕುರಿತು ವಿಚಾರ ಸಂಕಿರಣವನ್ನು ಮಾಡಿ ಅಲ್ಲಿ ವೈಸ್ ಚಾನ್ಸಲರ್ಗಳು ಮತ್ತು ಲಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಎಲ್ಲ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಇವತ್ತು ಇಲ್ಲಿ ಕಳತಾರ್ ಮೊಳಾವ್ ಅನ್ನೋ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಅಂದರೆ ಸಜ್ಜನರ ಸಲ್ಲಾಪ ಮೊದಲನೇ ಚಾಪ್ಟರ್ ಇದು. ಹಾಗೆ ನಳಂದ ನ್ಯಾಷನಲ್ PU ಕಾಲೇಜಿನಲ್ಲಿ ತೊಗಲುಬೊಂಬೆ ಹಚ್ಚೆ, ಬಂಜಾರರ ಹಚ್ಚೆ ಅತ್ಯಂತ ಒಂದು ಭಾವನಾತ್ಮಕವಾದ ಸಂಬಂಧ, ಆರೋಗ್ಯವಾದ ಸಂಬಂಧವನ್ನು ಇಟ್ಕೊಂಡಿರುವಂಥದ್ದು. ಅದರ ಪದಗಳನ್ನು ನಮ್ಮ ಅಲೆಮಾರಿ ಸಮುದಾಯದವರೇ, ನಮ್ಮ ಶಿಳ್ಳೆಕ್ಯಾತರು ಅದನ್ನು ಹಚ್ಚೆ ಹಾಕುವಂಥದ್ದು ಮಾಡ್ತಾರೆ ಮತ್ತು ತೊಗಲು ಬೊಂಬೆಯನ್ನು ನಿರ್ಮಾಣ ಮಾಡ್ತಾರೆ. ಆ ತೊಗಲು ಬೊಂಬೆ ಮತ್ತು ಹಚ್ಚೆಯನ್ನು ಇಟ್ಕೊಂಡು ಬಂಜಾರ ಕಲ್ಚರನ್ನು ಮಕ್ಕಳಿಗೆ ತೊಗಲು ಬೊಂಬೆ ಕಲಿಸೋದ್ರ ಜೊತೆಗೆ ಹಾಡುಗಳನ್ನು ಕಲಿಸುವಂಥ ಒಂದು ಕಾರ್ಯಾಗಾರವನ್ನು ಹಾಕ್ಕೊಂಡಿದ್ದೀವಿ. ಅದೇ ಥರ ಸರ್ಕಾರಿ ಕಲಾ ಕಾಲೇಜಲ್ಲಿ ಬಡ ಮಕ್ಕಳು 200 ಜನ ಬಂಜಾರ ಮಕ್ಕಳು ಓದ್ತಾ ಇದ್ದಾರೆ. ಅವ್ರಿಗೆ ಈ ಕಸೂತಿ ಕಾರ್ಯಾಗಾರವನ್ನು 15 ದಿನ ಹಮ್ಮಿಕೊಂಡಿದೆ. 2ನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳು, ಆಮೇಲೆ ಅಲ್ಲಿನ ಪ್ರಾಂಶುಪಾಲರು ಒಳಗೊಂಡ ಹಾಗೆ ಕನ್ನಡ ಸಂಘ ಅದನ್ನು ಮಾಡ್ತಾಯಿದೆ. 15 ದಿನದಲ್ಲಿ ನಮ್ಮ ಬಂಜಾರ ರಿಸೋರ್ಸ್ ಪರ್ಸನ್ಗಳು ಬಂದು ಅವರಿಗೆ ಕಸೂತಿಯನ್ನು ಹೇಳ್ಕೊಡ್ತಾರೆ. ಅಂದರೆ ಸಂಪೂರ್ಣ ವಸ್ತ್ರವನ್ನು ಮಾಡೋದು ಹೇಳ್ಕೊಡದೇ ಇದ್ದರೂ ಆರಂಭಿಕವಾಗಿ ನಮ್ಮ ಮಾಲೆಗಳು ಮಾಡ್ತಾರೆ, ಬಂಜಾರ ಮಾಲೆಗಳು, ಹಾರಗಳನ್ನು ಮಾಡ್ತಾರೆ. ಅದನ್ನುಗಳನ್ನು ಕಲ್ತ್ಕೊಂಡ್ರೆ 1,000 ರೂಪಾಯಿಗೆ ಅದನ್ನು ಮಾರಿದ್ರೂ ಬಡ ಮಕ್ಕಳು ತಿಂಗಳಲ್ಲಿ ಒಂದು 10 ಮಾಡಿದ್ರು 10,000 ಸಂಪಾದನೆ ಮಾಡುವಂಥದ್ದು ಕಲ್ತ್ಕೊಳ್ತಾರೆ. ಜೊತೆಗೆ ಅದೊಂದು ಕೌಶಲ್ಯವಾಗಿ ಬೆಳೆಸ್ಕೊಳ್ಳೋದಕ್ಕೆ ಮುಖ್ಯವಾಹಿನಿಯಲ್ಲಿ ಬಂಜಾರ ಮಕ್ಕಳ ಜೊತೆಗೆ ಇತರ ಮಕ್ಕಳು ಅದನ್ನು ಕಲಿತಿದ್ದಾರೆ. ಹಾಗೆ ವೆಂಕಟಗಿರಿಗೌಡ ಸಭಾಂಗಣ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರದರ್ಶನ ಕಲಾ ವಿಭಾಗ ನಮ್ಮ ಬಂಜಾರರ ಸಂಸ್ಕೃತಿ ಪ್ರದರ್ಶನ ಕಲೆಗಳನ್ನು ಇಟ್ಕೊಂಡು, ಅಂದರೆ ವಿಶೇಷವಾಗಿ ಮೈಸೂರು ಸಂಸ್ಥಾನದಲ್ಲಿ ಇದ್ದಂಥ ಆಸ್ಥಾನ ನರ್ತಕಿ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು ವಿಶಿಷ್ಟವಾದ ಶೈಲಿಯನ್ನು ಅಳವಡಿಸ್ಕೊಂಡಿದ್ದರು. ಅವರು ನೃತ್ಯ ಮಾಡ್ತಾನೆ ಕಣ್ಣಿನ ರಪ್ಪೆಯಿಂದ ಸೂಜಿಯನ್ನು ಎತ್ತಿ ಸರಾಗವಾಗಿ ನೃತ್ಯ ಮಾಡ್ತಿದ್ದಂಥವ್ರು. ಅಂಥ ಒಂದು ಶೈಲಿಯನ್ನು ಸಾಕಷ್ಟು ಜನ ಅವ್ರ ಗುರುಗಳು ವಿದೇಶಕ್ಕೆ ಹೋಗಿ ಮಾಡ್ತಿದ್ರು ಕೂಡ ಅವರು ಎಲೆಮರೆಕಾಯಾಗಿ ಉಳ್ಕೊಂಡಂಥ ವೆಂಕಟಲಕ್ಷ್ಮಮ್ಮ ಅವ್ರ ಬಗ್ಗೆ ವಿಚಾರ ಸಂಕಿರಣ, ಅವ್ರ ಬಗ್ಗೆ ಕೃತಿಗಳು ಎಲ್ಲವನ್ನು ತರ್ತಾ ಇದ್ದೀವಿ. ಹಾಗೆ ಬಂಜಾರ ಶಿಕ್ಷಣ ಮತ್ತು ಸಮಾಜ ಅಂಥೇಳಿ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸೆಮಿನಾರ್ ಈಗ ಹಾಕ್ಕೊಂಡಿದ್ದೀವಿ 4ನೇ ತಾರೀಕಿಗೆ. ಹೀಗೆ ಬಂಜಾರ ನೃತ್ಯ ಕಾರ್ಯಾಗಾರ ನಡೀತಾ ಇದೆ ನಮ್ಮಲ್ಲಿ. ನಾರ್ತ್ ಕರ್ನಾಟಕ ಹಾಕ್ಕೊಂಡಿದ್ದೀವಿ. 4 ವಲಯದಲ್ಲಿ ಎಲ್ಲ ಅಕಾಡೆಮಿಗಳು ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಗಡಿನಾಡು ಒಳಗೊಂಡ ಹಾಗೆ ಹಾಕ್ಕೊಂಡಿದ್ದೀವಿ. ಹಾಗೆ ಸೇವಾಲಾಲ್ ಅವ್ರ ಬಗ್ಗೆ ಕೃತಿ ಬರ್ತಾ ಇದೆ. ಬಳ್ಳಾರಿ ಮತ್ತು ಧಾರವಾಡದಲ್ಲಿ ಬಂಜಾರ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು, ಅವ್ರ ಬಗ್ಗೆ ಕೃತಿಗಳು ಬರ್ತಾ ಇದೆ. ಭೀಮಾ ಸತಿ ಬಗ್ಗೆ, ಮೀಟು ಬುಕ್ಯ ಬಗ್ಗೆ ಕೃತಿಗಳು ಮಾಡ್ತಾಯಿದ್ದೀವಿ. ಮೀಟು ಬುಕ್ಯ ಆಲ್ರೆಡಿ ಬಂದಿರೋದ್ರಿಂದ ಅದನ್ನು ಕೈ ಬಿಡೋ ಸಾಧ್ಯತೆ ಇದೆ. ಹಾಗೆ ಬಂಜಾರರ ಸ್ಥಿತಿಗತಿಗಳನ್ನು ಕುರಿತಂಥ ಕೃತಿ ಬರ್ತಿದೆ. ವೆಂಕಟಲಕ್ಷ್ಮಮ್ಮವ್ರದ್ದು ಹೇಳಿದೆ ಎನ್ಸೈಕ್ಲೋಪೀಡಿಯಾ. ಹೀಗೆ ಸಾಕಷ್ಟು 100 ಯೋಜನೆಗಳನ್ನು ಬಂಜಾರ ಅಕಾಡೆಮಿ ಹಮ್ಮಿಕೊಂಡಿದೆ. ಕಾರ್ಯಕ್ರಮಗಳು ಬಾಲ ಸಾಹಿತ್ಯ ಮಾಡೋದಿದೆ. ಬಂಜಾರ ಭಾಷಾ ಕೋಶ ಈಗ ಬಂದಿದ್ದರೂ ಕೂಡ ಕೆಲವು ಅವರು ಯಾವುದು ಮಾಡಿಲ್ಲ. ಜಾನಪದ ವಿಶ್ವವಿದ್ಯಾಲಯ ಅಥವಾ ಕನ್ನಡ ವಿಶ್ವವಿದ್ಯಾಲಯ ಅದನ್ನು ನಾವು ಮುಂದುವರಿಸೋಕ್ಕೆ ಹಾಕ್ಕೊಂಡಿದ್ದೀವಿ ಯೋಜನೆಗಳನ್ನು. ಬಂಜಾರ ನಾಟಕ ತರಬೇತಿ ಮತ್ತು ನಾಟಕ ಪ್ರದರ್ಶನ ಒಳಗೊಂಡ ಹಾಗೆ ನಮ್ಮ ಒಂದು ಸಾಹಿತ್ಯ ಸಂಸ್ಕೃತಿ ಭಾಷೆ ಒಳಗೊಂಡ ಹಾಗೆ ಒಂದು ದೊಡ್ಡ ಪ್ರಮಾಣದ ಸಮ್ಮೇಳನ ಕೂಡ ಇಲ್ಲಿ ಮಾಡೋದಕ್ಕೆ ಯೋಜನೆ ರೂಪಿಸಿದ್ದೀವಿ. ಈ ಥರ ಸಾಕಷ್ಟು ಯೋಜನೆಗಳು ಇದ್ದಾವೆ. ಬಂಜಾರರ ಒಂದು ಮ್ಯೂಸಿಯಮನ್ನು ಕೇಳಬೇಕು ಅಂತಿದ್ದೀವಿ. ವೇಷಭೂಷಣ, ನಗಾರಿ, ವಸ್ತ್ರಾಭರಣಗಳನ್ನು ತಯಾರು ಮಾಡೋದು ಕಾರ್ಯಾಗಾರಗಳನ್ನು ಕೂಡ ಮಾಡಬೇಕಾಗಿದೆ. ಯಾಕಂದರೆ ಅದು ನಶಿಸಿ ಹೋಗ್ತಾ ಇದೆ. ನಮ್ಮಲ್ಲಿ ಪ್ರಥಮ ಸಾಹಿತಿ ಬೆನಕನಹಳ್ಳಿ ಜಿ ನಾಯಕ್ ಅವ್ರ ಬಗ್ಗೆ ಎಲ್ಲೂ ದಾಖಲೆಗಳಿಲ್ಲ. ಅವರು ಎಲೆಮರೆಕಾಯಿಯಂತೆ ಅವರ ಕೃತಿಗಳು ಬಹಳ ದೊಡ್ಡದಾಗಿದೆ. ಮೊನ್ನೆ ಗೋರ್ಮಾಟಿನಲ್ಲಿ ಅವರ ಕೃತಿಯಿಂದ ಆಯ್ದ ಭಾಗ ನಮ್ಮ ಬಂಜಾರರ ಮೂಲ ಪುರುಷ ದಾದಾಮೋಲ ಕೃಷ್ಣನ ಸಹಪಾಠಿ, ಇಬ್ಬರು ದನ ಮೇಯ್ಸೋಕೆ ಹೋಗ್ತಿದ್ದಂಥವ್ರು ಗೊಲ್ಲರು. ಕೊಳಲಿನ ಧ್ವನಿಯನ್ನು ಕೇಳಿ ಕೃಷ್ಣ ಮರಳಾಗಿ ದಾದಾಮೋಲನ್ಗೆ ನಿಮ್ಮ ತಾತ ಅವ್ರಿಗೆ ಹೇಳಿ ನನಗೊಂದು ಕೊಳನ್ನು ಮಾಡಿಸ್ಕೊಡಿ ಅಂತ ಕೇಳ್ಕೊಳ್ಳೋ ಅಂಥ ಪ್ರಸಂಗ ಬರುತ್ತೆ. ಅದನ್ನು ಮಾಡಿಕೊಟ್ಟ ಮೇಲೆ ಕೃಷ್ಣ ಅದನ್ನು ನುಡಿಸಿ ಕೃಷ್ಣನ ಕೊಳಲಾಗಿದ್ದು ಒಂದು ಐತಿಹ್ಯ ನಮ್ಮ ಬೆನಕನಹಳ್ಳಿ ಜಿ ನಾಯಕ್ ಅವರು ದಾಖಲಿಸ್ತಾರೆ. ಈ ಥರದ ಸಾಕಷ್ಟು ಅವರ ಕೃತಿಗಳಲ್ಲಿ ಮುಖ್ಯವಾದ ಅಂಶಗಳು. ಅದನ್ನು ಮರುಮುದ್ರಣ ಮಾಡಬೇಕಾ, ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕಾ ಅಂಥೇಳಿ ಕೊನೆಗೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂಥೇಳಿ ಈಗ ನಿರ್ಣಯ ಮಾಡಿದ್ದೀವಿ. ಹಾಗೆ 2 ವರ್ಷಗಳ ಅವಧಿಯ ಪ್ರಶಸ್ತಿಗಳನ್ನು ಕೊಡಬೇಕಾಗಿದೆ. ನಮ್ಮ ಕಲಾವಿದರು, ಸಾಹಿತಿಗಳು ಎಲ್ಲರನ್ನು ಒಳಗೊಂಡಾಗೆ ಜೀವಮಾನದ ಸಾಧನೆ ಮಾಡಿದವ್ರಿಗೆ ನಮ್ಮ ಅವಧಿಲಿ ಒಂದು ವಿಶೇಷವಾದ 1 ಲಕ್ಷದ ಸೇವಾಲಾಲ್ ಪ್ರಶಸ್ತಿಯನ್ನು ಪ್ರಕಟಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಯೋಜನೆ ಹಾಕ್ಕೊಂಡಿದ್ದೀವಿ. ಹೀಗೆ ನಮ್ಮಲ್ಲಿ ಒಬ್ಬರು ದಾವಣಗೆರೆ ಜಿಲ್ಲೆಯಲ್ಲಿ 1/2 ಎಕರೆ ಜಮೀನನ್ನು ನಮ್ಮ ಸದಸ್ಯರೊಬ್ಬರು ಕಲಾಗ್ರಾಮ ಮಾಡೋದಾದರೆ ಬಂಜಾರ ಕಲಾಗ್ರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದನ್ನು ಸ್ವಾಗತಿಸಿದ್ದೀವಿ. ಅದಕ್ಕೆ ನಾವು ರೂಪುರೇಷೆಗಳನ್ನು ಮಾಡಬೇಕು. ಹಾಗೆ ನಮ್ಮಲ್ಲಿ ಡಾಡಿ ಬಂಜಾರ ಕಲೆ ಇದೆ.
ಈ ಥರ ನಿಗಮ ಮಂಡಳಿಗಳ ಜೊತೆಗೆ ಮತ್ತು ನಮ್ಮದೊಂದು ತ್ರೈಮಾಸಿಕ ಪತ್ರಿಕೆಗೆ ಯೋಜನೆ ಹಾಕ್ಕೊಂಡೆಲ್ಲ ರೂಪುರೇಷೆಗಳು ನಡೀತಾ ಇದೆ. ಇನ್ನೂ ಒಂದಷ್ಟು ಹೊಸ ಹೊಸ ಆಲೋಚನೆಗಳು ಇದೆ, ಅದನ್ನು ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನಾನು ಹೇಳಲೇಬೇಕಾಗಿರೋದು ಸಜ್ಜನರ ಸಲ್ಲಾಪ. ಇಲ್ಲಿ ಸಜ್ಜನರಂದ್ರೆ ನಾವೆಲ್ಲ ಯಾರು ದುರ್ಜನರ ಅಂತ ಕೇಳ್ಬೋದು, ಆದರೆ ಈ ಸಲ್ಲಾಪ ಅನ್ನೋವಂಥದ್ದು ನಾವು ಬೇರೆ ಥರದ ಅರ್ಥದಲ್ಲ. ಅದನ್ನು ಸಾಹೇಬರು ತುಂಬ ಅರ್ಥಪೂರ್ಣವಾಗಿ ಹೇಳ್ತಾರೆ. ಅವರು ಅದರ ಬಗ್ಗೆ ಅರ್ಧ ಗಂಟೆ ನನಗೆ ಲೆಕ್ಚರ್ ಕೊಟ್ಟಿದ್ದರು ನಮ್ಮ ಗುರುಗಳು ಹಂಪ ನಾಗರಾಜಯ್ಯವರು. ಇದನ್ನು ನಮ್ಮ ಭಾಷೆಯಲ್ಲಿ ಕಳ್ತಾರ್ ಮಳಾವ್ ಅಂತೇಳಿ ಹಾಕಿದ್ದೀವಿ. ಯಾಕಂದರೆ ನಮ್ಮ ಭಾಷೆ ಈಗಾಗಲೇ ನಶಿಸಿ ಹೋಗ್ತಾ ಇದೆ. ನಮ್ಮ ಭಾಷೆಯ ಒಂದೊಂದು ಪದಗಳಾದರೂ ಕಿವಿಗೆ ಬೀಳ್ತಾ ಇರಲಿ ಅಂತೇಳಿ. ಈಗ ರವೀಂದ್ರ ಭಟ್ ಸಾಹೇಬ್ರು ಹೇಳ್ತಾಯಿದ್ರು, ಮಳಾವ್ ಅನ್ನೋದು ಮರಾಠಿ, ತುಳುನಲ್ಲೂ ಬರುತ್ತೆ, ಕೊಂಕಣಿನಲ್ಲೂ ನಾನು ಅದನ್ನು ಗಮನಿಸ್ತೀನಿ. ಮಳ ಅನ್ನೋ ಒಂದು ಪದದ ಬಗ್ಗೆ ಸಾಕಷ್ಟು ಹೇಳಿದ್ರು. ಹೀಗೆ ಇವತ್ತು ನಮಗೆ ರವೀಂದ್ರ ಭಟ್ರು ಯಾಕೆ ಪ್ರಮುಖರಾದರು ನಮಗೆ ಅಂದರೆ, ಅವರೇ ಉದ್ಘಾಟನೆ ಮಾಡಿದ್ದಾರೆ ಈ ಸಜ್ಜನರ ಸಲ್ಲಾಪವನ್ನು. ನಮ್ಮಲ್ಲಿ ಹಿಂದೆ ನಾವು ಬಂಜಾರರ ಅಥವಾ ನಮ್ಮ ಅಲೆಮಾರಿಗಳ ಬುಡಕಟ್ಟಿನ ಯಾವುದೇ ಸಣ್ಣ ಕಾರ್ಯಕ್ರಮ ಮಾಡಿದ್ರು ಪ್ರಜಾವಾಣಿಯ ಮುಖ್ಯವಾಹಿನಿಯಲ್ಲಿ ಪ್ರಚಾರ ಕೊಡ್ತಾಯಿದ್ರು ಅವರು ನಮಗೆ. ಆಮೇಲೆ ಅವ್ರಿಗೆ ತಳ ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು, ಅಲೆಮಾರಿ ಸಮುದಾಯಗಳ ಬಗ್ಗೆ ಅವರ ಲೇಖನಗಳನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ. ಅವರ ಎಲ್ಲ ಲೇಖನಗಳಲ್ಲಿ ಅದನ್ನು ಪ್ರಸ್ತಾಪ ಮಾಡದೆ ಅವ್ರು ಬರೆಯೋದೇ ಇಲ್ಲ. ಆಮೇಲೆ ಅವರು ರಂಗಭೂಮಿ ಹಿನ್ನೆಲೆಯಿಂದ ಅವ್ರ ತಾಯಿ ಬಂದಿರೋವಂಥದ್ದು ಕಂಪನಿಗಳಲ್ಲಿ. ರಂಗಭೂಮಿಗೂ ಅವರು ಕಲೆಗೆ, ಸಾಹಿತ್ಯಕ್ಕೆ ಎಲ್ಲ ಪ್ರೋತ್ಸಾಹ ಕೊಡುವಂಥದ್ದು. ಆಮೇಲೆ ಇವತ್ತು ಪ್ರಜಾವಾಣಿ ಅನ್ನೋಂಥ ಒಂದು ಪತ್ರಿಕೆ ಬಹಳ ಜನಕ್ಕೆ ತಲುಪುವಂಥದ್ದು ಕಾರಣ ಅದಕ್ಕೆ ಇರುವಂಥ ಒಂದು ಜಾತ್ಯತೀತ ಮನೋಭಾವ, ಎಲ್ಲರನ್ನು ಒಳಗೊಳ್ಳುವಂಥ ಮನೋಭಾವ, ನ್ಯಾಯದ ಪರವಾಗಿ ಕೆಲಸ ಮಾಡುವಂಥ ಮನೋಭಾವ ಅವರ ದಿಟ್ಟ ಸಂಪಾದಕತ್ವದಲ್ಲಿ ನಡೀತಿರೋದ್ರಿಂದ ಅವರೇ ಇದನ್ನು ಉದ್ಘಾಟನೆ ಮಾಡಿದ್ರೆ ಸೂಕ್ತ ಅಂಥೇಳಿ ರವೀಂದ್ರ ಭಟ್ರನ್ನ ಇಲ್ಲಿ ಕರೆದಿದ್ದೀವಿ. ಸ್ವಾಗತ ಸರ್ ತಮಗೆ. ಆಮೇಲೆ ಕಳ್ತಾರ್ ಮಳಾವ್ ಅಂದ ತಕ್ಷಣ ನಾವೇನು ಬರೀ ನಮ್ಮಲ್ಲಿ ಅಕಾಡೆಮಿಕ್ ಆಗಿರೋರನ್ನೇ ಕರೆದು ಮಾಡಬೇಕು ಅಂತಲ್ಲ. ನಮ್ಮಲ್ಲಿ ಒಬ್ಬ ಯಾರೋ ನಮ್ಮದೇ ಆದ ಯುನಿಕ್ ಅಂತ ಹೇಳ್ತೀವಲ್ಲ, ವಿಶೇಷವಾದ ಆಹಾರ ಪದ್ಧತಿ ಮಾಡೋ ಒಬ್ಬ ಮಹಿಳೆ ಬಂದು ಇಲ್ಲಿ ಮಾತಾಡ್ಬೋದು. ನಮ್ಮಲ್ಲಿ ವಿಶೇಷವಾಗಿ ಕಸೂತಿ ಮಾಡೋ ಅಂಥವ್ರು ಬಂದು ಮಾತಾಡ್ಬೋದು. ಹಾಡು ಹೇಳೋ ಅಂಥವ್ರು, ಢಾಡಿ ಬಂಜಾರ, ನಮ್ಮ ಇನ್ಸ್ಟ್ರೂಮೆಂಟ್ ನುಡಿಸೋ ಅಂಥವ್ರು, ಆಮೇಲೆ ಪ್ರಾತ್ಯಕ್ಷಿಕೆಗಳು, ಸಂವಾದಗಳು, ಚರ್ಚೆಗಳು, ಅರಿವು, ಜಾಗೃತಿ. ಒಬ್ಬ AS ಅಧಿಕಾರಿ ಬಂದು ನಮ್ಮ ಸವಲತ್ತುಗಳ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಮಾಧ್ಯಮ ಬಹಳ ಮುಖ್ಯ ನಮಗೆ. ಅದಕ್ಕೆ ಇಂತಿಂಥ ಸವಲತ್ತಿದೆ ಅನ್ನೋದನ್ನು ನಾವು ನಮ್ಮ ಯೂಟ್ಯೂಬ್ಗಳ ಮೂಲಕನೋ ನಮ್ಮ ಇದ್ರ ಮೂಲಕನೋ ಒಂದಷ್ಟು ಜನಕ್ಕೆ ಇದನ್ನು ರೀಚ್ ಮಾಡಿದ್ರೆ ನಮ್ಮ ಜನ ಜಾಗೃತರಾಗ್ತಾರೆ, ಅರಿವು ಪಡ್ಕೊಳ್ತಾರೆ, ಶಿಕ್ಷಣದಲ್ಲಿ ಮುಂದೆ ಬರೋದಕ್ಕೆ. ಆಮೇಲೆ ನಮ್ಮ ಸಾಹಿತಿಗಳು, ಕಲಾವಿದರು, ನಾವು ಮಾಡೋದೇ ದೊಡ್ಡದು ಅಂದ್ಕೊಂಡಿರೋರಿಗೆ ಮುಖ್ಯವಾಹಿನಿಯವ್ರ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ನಾವು ಆ ಮಟ್ಟದಲ್ಲಿ ಬೆಳಿಬೇಕು ಅನ್ನೋಂಥ ಒಂದು ಮನೋಭಾವ ಬೆಳೀಲಿ ಅನ್ನೋಂಥ ಉದ್ದೇಶದಿಂದ ಈ ಥರದ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಗುರುಗಳು, ನಾವು ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗ ನಾಟಕದಲ್ಲಿ ಓದಬೇಕಾದ್ರೆ BA ನಾವು ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಡಿಪಾರ್ಟ್ಮೆಂಟ್ಗೆ ಪಾಠ ಕೇಳೋಕೆ ಹೋಗಬೇಕಿತ್ತು ಕನ್ನಡ. ಅಲ್ಲಿ ಹಂಪ ನಾಗರಾಜಯ್ಯವರು, ಬರ್ಗೂರವರು, ಸಿದ್ಧಲಿಂಗಯ್ಯನವರು ಎಲ್ಲರೂ, ಲಕ್ಷ್ಮೀನಾರಾಯಣ ಭಟ್ರಿಂದ ಹಿಡಿದು ಯಾರ್ಯಾರು ಇವತ್ತು ಸಾಹಿತ್ಯ ವಲಯದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಮುಕುಂದರಾಜ್ ಅವರು ಹೇಳ್ತಿರ್ತಾರೆ ನನ್ನ ಗುರುಗಳು ಎಂತೆಂಥವ್ರು ಇದ್ದಾರೆ ಅಂತ. ಅದಕ್ಕೆ ಸರಿಸಮವಾಗಿ ಅವ್ರದ್ದು ಬರೀ 2 ವರ್ಷ, ನಂದು 5 ವರ್ಷ ಅವರ ಸಂಪರ್ಕದಲ್ಲಿ BA ನಾಟಕ, MA ಕನ್ನಡ 5 ವರ್ಷದಲ್ಲಿ ಇದ್ದು, ಆಮೇಲೆ PhD ಮಾಡುವಾಗಲೂ ಇದ್ದಂಥ 7 ವರ್ಷ ಸಂಪರ್ಕ ದಿಗ್ಗಜರ ಜೊತೆಗೆ. ಹಾಗಾಗಿ ಮೇಷ್ಟ್ರು ನಮಗೆ ತುಂಬ ಆತ್ಮೀಯರು. ಹಾಗಾಗಿ ಅವರನ್ನು ಹಿಂದೆ ತಾಂಡ ನಿಗಮದಲ್ಲಿ ಹೀರಾನಾಯಕ್ ಸಾಹೇಬ್ರಿದ್ದಾಗ ಬಂಜಾರ ಭಾಷೆಯ ಒಂದು ಸಂವಾದ ಮಾಡಬೇಕು, ಭಾಷೆಯನ್ನು ಡೆವಲಪ್ ಮಾಡಬೇಕು, ಅದಕ್ಕೆ ಲಿಪಿಯನ್ನು ನೋಡಬೇಕು, ಅದನ್ನು 8th ಶೆಡ್ಯೂಲ್ಗೆ ಕಳಿಸ್ಬೇಕು ಅಂದಾಗ ಪ್ರಮುಖವಾಗಿ ಅವರ ಹೆಸರನ್ನು ಸಜೆಸ್ಟ್ ಮಾಡಿ ಅವ್ರು ಕರ್ಕೊಂಡ್ಬಂದಂಥದ್ದಾಗಲಿ. 2011ರಲ್ಲಿ ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ನಮ್ಮ ಕರ್ನಾಟಕದ ಇವರಿದ್ದರು, ನಮ್ಮವರೇ ಇದ್ದಂಥ ಸಂದರ್ಭದಲ್ಲಿ ನ್ಯಾಷನಲ್ ಲಾ ಸ್ಕೂಲಲ್ಲಿ ನಾವು ಹೀರಾನಾಯಕ್ ಸಾಹೇಬರು, ಲಲಿತಾ ನಾಯಕ್ ಮೇಡಮ್ ಅವರೆಲ್ಲ ಇದ್ದಾಗ ಆವಾಗಲೂ ನಾವು 8th ಶೆಡ್ಯೂಲ್ಗೆ ಭಾಷೆ ಹೋಗಬೇಕು ಅಂದರೆ ಏನು ಮಾಡಬೇಕು, ನಮ್ಮ ಭಾಷೆಗೆ ಲಿಪಿ ಯಾವ್ದು ತೊಗೋಬೇಕು, ನಾಗರಿನ ಅಂಥೇಳಿ ಚರ್ಚೆ ಮಾಡಿ ನಾಗರಿ ಲಿಪಿ ಮಾಡೋಣ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೂಲಕ. ಅದು ಕೂಡ ನೆನೆಗುದಿಗೆ ಬಿದ್ದಿದೆ. ಮೊನ್ನೆ ನಾವು ರುದ್ರ ಪ್ಲಮಾಣಿ ಅವ್ರ ಹತ್ರ ಮಾತಾಡ್ತಾ ಇದಕ್ಕೆ ಏನು ಚರ್ಚೆ ನಡೀತಾ ಇದೆ, ಅದು ರಿಪೋರ್ಟ್ ಹೋಗ್ತಾ ಇದೆ, ಕೆಲಸ ಆಗ್ತಿಲ್ಲ ಅಂದಾಗ ನಾನೇ ಪಿಟಿಷನ್ ಹಾಕಿದೆ ಅದನ್ನು ಸರ್ಕಾರದ ವಿರುದ್ಧ ಹಾಕಿ. ಅದು ಇವಾಗ ಅಸೆಂಬ್ಲಿಗೆ ಬಂದಿದೆ. ಹೀರಾನಾಯಕ್ ಸಾಹೇಬರು ಸೈನ್ ಮಾಡಿದ್ದಾರೆ, ಲಲಿತಾ ನಾಯಕ್ ಅವರು, ಸಾಕಷ್ಟು ಜನ ನಮ್ಮ ಸಮುದಾಯದವರು ಅದಕ್ಕೆ ಸಹಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ರುದ್ರ ಪ್ಲಮಾಣಿ ಅವರು ಇನಿಷಿಯೇಟ್ ತೊಗೊಂಡು ಮಾಡೋಣ ಏನಾದರೂ ಅಂಥೇಳಿ ಅವರು ನಮಗೆ ಆಸಕ್ತಿ ತೋರಿದ್ದಾರೆ. ಹಾಗೆ ನಮ್ಮ ಹೀರಾನಾಯಕ್ ಅವರು, ಡಿ ರಾಮನಾಯಕ್ ಅವರು, ಭೋಜನಾಯಕ್ ಅವರು ಎಲ್ಲ ಕೆಲಸ ಮಾಡಿರೋ ಅಂಥವ್ರು ಎಲ್ಲ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ನಮ್ಮಲ್ಲಿ ಈಗ ನಮ್ಮ ವಿಶ್ವವಿದ್ಯಾಲಯದ ಹುಡುಗರುಗಳು ಪರಮೇಶ್ ಅವರು ಎಲ್ಲ ಇಲ್ಲಿದ್ದಾರೆ, ಎಲ್ಲ ಸಹಕಾರಕ್ಕಿದ್ದಾರೆ. ಹಾಗಾಗಿ ಇವರೆಲ್ಲರ ಸಹಕಾರದಲ್ಲಿ ಮುಂದಿನ ದಿನದಲ್ಲಿ ಅದು 8th ಶೆಡ್ಯೂಲ್ಗೆ ಹೋಗೋದಕ್ಕೆ
ಲಿಪಿ ಕಂಡುಹಿಡಿಯೋದಕ್ಕೆ ಭಾಷೆಗೆ ಯಾವ ಥರದಲ್ಲಿ ನಮ್ಮ ಭಾಷೆ ಇರಬೇಕು ಅನ್ನೋದ್ರ ಚರ್ಚೆಗೆ ಪೂರಕವಾಗಿ ಹಂಪ ನಾಗರಾಜ ಅವರು ಇದ್ರ ಬಗ್ಗೆ ಎಲ್ಲ ಕೆಲಸ ಮಾಡಿರೋದ್ರಿಂದ ಅವ್ರ ಜೊತೆಗೆ ಒಂದು ಸಂವಾದ ಮಾಡೋಣ ಅಂಥೇಳಿ ನಾವು ಆಹ್ವಾನಿಸಿದ್ದೀವಿ. ಅವರು ಸದಾ ನಮ್ಮ ಜೊತೆಗಿರ್ತಾರೆ. ಸರ್, ತಮಗೆ ನಾನು ಧನ್ಯವಾದ ಹೇಳ್ತೀನಿ ಸಮಾರಂಭಕ್ಕೆ ಬಂದಿದ್ದಕ್ಕಾಗಿ. ಹಾಗೆ ಲಲಿತಾ ನಾಯಕ್ ಮೇಡಮ್ ಅವರು ಹುಷಾರಿಲ್ಲ. ಅವರು ರಾತ್ರಿ ಹೇಳಿದ್ರು, ನಾನು ಹಿಂಗಾರ ಕಷ್ಟಪಟ್ಟು ಜ್ವರದಲ್ಲೂ ಬಂದ್ಬಿಡ್ತೀನಿ ಮಾಸ್ಕ್ ಗೀಸ್ಕ್ ಹಾಕ್ಕೊಂಡು, ನಿಮ್ಗೆ ಯಾರಿಗಾರ ಬಂದುಬಿಟ್ರೆ ಏನಪ್ಪ, ಬಂದರೂ ಪರವಾಗಿಲ್ಲ ನೀವು ಬನ್ನಿ ಮಾಸ್ಕ್ ಹಾಕ್ಕೊಂಡು ಅಂತ ಹೇಳಿದ್ದೆ. ಆಗಲೇ ಇಲ್ಲ ಅವ್ರಿಗೆ ಬರೋಕ್ಕೆ. ಅವ್ರಿಗೂ ಪರೋಕ್ಷವಾಗಿ ಧನ್ಯವಾದ ಹೇಳ್ತೀನಿ. ಇನ್ನು NR ನಾಯಕ್ ಅವರು ಬಹಳ ಪ್ರಮುಖವಾದ ವಕೀಲರು. ನಮ್ಮ ಡಿ ರಾಮನಾಯಕ್ ಅವರು ಇವರೆಲ್ಲ ಆಗ ವಾರ್ತಾ ಇಲಾಖೆಯಲ್ಲಿ ಅವರಿದ್ದರು, ಇವರು ಇದ್ದರು. ನಾನು ವಿಶ್ವವಿದ್ಯಾಲಯದಲ್ಲಿ ಎಲೆಕ್ಷನ್ ನಿಂತಾಗ ರಾಮನಾಯಕ್ ಸಾಹೇಬರು ಪ್ರಿಂಟ್ ಮಾಡಿಸ್ಕೊಟ್ರು ಪಾಂಪ್ಲೆಟ್ಗಳು. ಬರ್ಗೂರವರು ಪಾಂಪ್ಲೆಟ್ ಬರ್ಕೊಟ್ರು. ಇವರು ಸಾಹೇಬರು ದುಡ್ಡು ಕೊಟ್ಟರು ಸ್ವಲ್ಪ, ನೀನು ಎಲೆಕ್ಷನ್ ನಿಂತ್ಕೊ ಅಂಥೇಳಿ ಲೀಡ್ರ್ ಮಾಡಿದರು. ಆ ಲೀಡ್ರ್ ಮಾಡಿದ ಪ್ರಭಾವ ಇವತ್ತು ನಾನು ಚೇರ್ಮನ್ ಆಗೋಕ್ಕೆ ಸಾಧ್ಯ ಆಯಿತು. ಹೀಗೆ ಸಾಕಷ್ಟು ಜನರ ಸಹಕಾರ ನಮಗಿರುತ್ತೆ. ಆಮೇಲೆ ಇವಾಗ ಅವರು ನಮ್ಮ ಸಂಘಕ್ಕೆ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ನೀವೇ ಬರಬೇಕು ಸರ್ ನಮ್ಮ ಸಮಾರಂಭಕ್ಕೆ, ಕಳೆ ಆಗುತ್ತೆ ಅಂಥೇಳಿ. ಇದು ಆರಂಭ ಅಷ್ಟೇ. ಇನ್ನು ಮುಂದಿನ ದಿನದಲ್ಲಿ ಒಬ್ಬೊಬ್ಬರನ್ನೇ ನಾವು ಆಹ್ವಾನ ಮಾಡ್ತೀವಿ. ಎಲ್ಲರ ನಮ್ಮ ಸಮುದಾಯದ ಪ್ರಮುಖರೆಲ್ಲ ಬಂದು ಇಲ್ಲಿ ಚರ್ಚೆ ಮಾಡ್ತಾರೆ. ಜನಸಂಖ್ಯೆ ಮಳೆ ಬಂದಿದ್ದರಿಂದ ಒಂದಷ್ಟು ಕಡಿಮೆ ಆಗಿದ್ರು ಕೂಡ ನಮ್ಗೆ ಮಾಧ್ಯಮ ಇದ್ದಾವೆ, ಯೂಟ್ಯೂಬ್ಗಳಲ್ಲಿ ನಮ್ಮವರು ಇದನ್ನೆಲ್ಲ ಗಮನಿಸ್ತಾರೆ. ಹಂಗಂತ ಹೇಳ್ತಾ ಈ ಸಮಾರಂಭ ಯಶಸ್ವಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ಹೀಗೆ ಕೋರ್ತೀನಿ. ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಸರ್. ನಮಸ್ಕಾರ.